ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈ ಕಡೆ ರಾಮಾಚಾರಿ ಮತ್ತೆ ಚಾರಿಗೆ ಹೊಸ ಟಾಸ್ಕ್ ಎದುರಾಗ್ತಾ ಇದ್ರೆ, ಅತ್ತ ಕಡೆ ರಾಘು ಮತ್ತೆ ಝಾನ್ಸಿ ಹೊಸ ಸಂಸಾರ ಶುರುವಾಗ್ತದೆ. ಹಾಗಿದ್ರೆ ಹೊಸ ಸಂಸಾರಕ್ಕೆ ಅಡ್ಡಿ ಆಗೋದು ಯಾರಪ್ಪ? ಈ ಕಡೆ ರಾಮಾಚಾರಿ ಚಾರುಗೆ ಅಡ್ಡಿ ಆಗ್ತಿರೋ ಆ ಒಂದು ವಿಷಯ ಏನು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಝಾನ್ಸಿ ಮತ್ತು ರಾಘು ಇಬ್ಬರ ಒಂದು ಸಂಬಂಧವನ್ನು ಒಪ್ಕೊಳ್ಳೋದಕ್ಕೆ ಹಿಂದೇಟಾಗ್ತಿದ್ದಾರೆ ಮನೆಯವರು ಎಲ್ಲರೂ ಕೂಡ. ಬಿಕಾಸ್ ಇಲ್ಲಿ ಪಲ್ಲವಿ ಬಂದು ರಾಮಾಚಾರಿ ಚಾರುನ ಕರ್ಕೊಂಡು ಬಂದಿದ್ದೆ. ರಾಘು ನಿಜವಾಗ್ಲೂ ಯಾವ ಕಮಲಮ್ಮನ ಮಗನೂ ಅಲ್ಲ, ಏನೂ ಅಲ್ಲ, ದೊಡ್ಡ ಮಾವನೇ ಎಲ್ಲಾನು ಹೇಳ್ಬಿಟ್ಟು ಅವರ ದಾರಿನ ಸುಲಭ ಮಾಡಿಬಿಟ್ರು. ನಿಜವಾಗ್ಲೂ ನಮಗೆ ಮೋಸದ ರೀತಿಯಲ್ಲಿ ಧೋಖಾ ಮಾಡಿದ್ದಾರೆ. ಈ ಕಡೆ ಝಾನ್ಸಿ ಗೆಲುವೇ ಅಲ್ಲ ಅಂತ ಹೇಳ್ತಿದ್ದಾರೆ. ಹೌದು, ಝಾನ್ಸಿ ಗೆಲುವೇ ಅಲ್ಲ, ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಅವಳು ಈ ಮನೇಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಮಂಜುಳಮ್ಮ ಕೂಡ ಹೇಳ್ತಾರೆ. ಅಷ್ಟರಲ್ಲಿ ರಾಘು ಮತ್ತೆ ಝಾನ್ಸಿ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೆ ಏನಿದು ರಾಘು ಈ ರೀತಿ ಮೋಸ ಮಾಡಿದ? ರಾಮಾಚಾರಿನ ಕಮಲಮ್ಮನ ಅಜ್ಜಿ ಮಗ ಅಂತ ಕರ್ಕೊಂಡು ಬಂದು ಈ ರೀತಿ ಮೋಸ ಮಾಡಿದ್ಯಲ್ಲ, ಈ ರೀತಿ ಮೋಸ ಮಾಡಿ ನಿನ್ನೆ ಹೆಂಡತಿನ ಗೆಲ್ಲಿಸ್ಬೇಕಿತ್ತ ಅಂತ ದೊಡ್ಡ ಮಾವ ಪ್ರಶ್ನೆ ಮಾಡ್ತಿದ್ದಾರೆ. ಅಷ್ಟರಲ್ಲಿ ಅಜ್ಜಿ ಕೂಡ ಬರ್ತಾರೆ. ಅಜ್ಜಿ ಬರ್ತಿದ್ದಾಗೆ ಸರಿಯಾದ ಟೈಮ್ಗೆ ಬಂದೆ, ಅಮ್ಮ ನೀನೇ ನೀನು ಏನು ಡೆಸಿಷನ್ ಕೊಡ್ತೀಯೋ ಅದೇ ಕಡೆ ನಿರ್ಧಾರ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಈ ರಾಘು ಮತ್ತು ಝಾನ್ಸಿ ಬಂದಾಗಬಾರ್ದು, ಜೊತೆಗೆ ಈ ಝಾನ್ಸಿ ಗೆಲುವೇ ಅಲ್ಲ ಅಂತ ಘೋಷಣೆ ಮಾಡಬೇಕು. ಯಾಕಂದರೆ ಅವರು ನಮ್ಮನ್ನು ಟ್ರ್ಯಾಪ್ ಮಾಡಿದ್ದಾರೆ ಅಂತ ಹೇಳಿ ಮಂಜುಳಮ್ಮ ಎಲ್ಲರೂ ಕೂಡ ಹೇಳ್ತಾರೆ. ಇತ್ತ ಕಡೆ ಏನಪ್ಪ ಇದು, ನಾನು ನನ್ನ ಗಂಡ ಒಂದಾದ್ವಿ ಅಂತ ಅಂದ್ಕೊಂಡ್ರೆ ಇದೇನಿದು ಹೊಸ ಹೊಯ್ದಾಟ ಅಂತ ಹೇಳಿ ಅನ್ಸೋಕೆ ಶುರು ಆಗ್ತದೆ ಝಾನ್ಸಿ ಮತ್ತು ರಾಘುಗೆ. ಆದರೆ ಸಖತ್ ಟ್ವಿಸ್ಟ್ ಅನ್ನೋ ಹಾಗೆ ಇಲ್ಲಿ ಅಜ್ಜಿ ಯಾವುದೇ ಕಾರಣಕ್ಕೂ ಝಾನ್ಸಿ ಗೆಲುವಲ್ಲ ಅಂತ ಘೋಷಣೆ ಮಾಡೋದಕ್ಕಾಗೋದಿಲ್ಲ. ಝಾನ್ಸಿ ಗೆಲುವೇನ. ರಾಘು ಮತ್ತು ಝಾನ್ಸಿ ಇಬ್ಬರ ಸಂಸಾರ ಶುರುವಾಗಬೇಕಾಗತ್ತೆ. ಅದು ನಿಜವಾಗ್ಲೂ ತಡ ಆಗ್ತದೆ, ಅದು ಬೇಗನೆ ಮಾಡಬೇಕಾಗಿರೋದು ನಮ್ಮಗಳ ಕರ್ತವ್ಯ ಅಂತ ಅಜ್ಜಿ ಹೇಳ್ತಾರೆ. ಏನು ಮಾತಾಡ್ತಿದ್ರ ನೀವು ಅಜ್ಜಿ ಅಂತ ಪಲ್ಲವಿ ಪ್ರಶ್ನೆ ಮಾಡ್ತಿದ್ದಾಳೆ. ಅದಕ್ಕೆ ಏನು ಮಾತಾಡ್ತಿದ್ದೀನಿ ಅಂದರೆ ಸರಿಯಾಗಿ ಮಾತಾಡ್ತಿದ್ದೀನಿ. ಈಗೇನಾದರೂ ಝಾನ್ಸಿ ಗೆಲ್ಲದೆ ಇದ್ದಿದ್ರೆ ನೀವು ಅವಳನ್ನ ಮನೇಲಿ ಇಟ್ಕೋತಿದ್ರ, ಝಾನ್ಸಿನ ಮನೆಯಿಂದ ಆಚೆ ಹಾಕ್ತಿದ್ರಲ್ವಾ? ಅದೇ ರೀತಿಯಾಗಿ ಈಗ ಅನಿತಾ ಕೂಡ ಸೋತಿದ್ದೀನಿ ಅಂತ ಒಪ್ಕೊಂಡು ಮನೆಯಿಂದ ಹೊರಗಡೆ ಹೋಗಿದ್ದಾಳೆ. ಇನ್ನೇನಿದ್ರು ಝಾನ್ಸಿ ರಾಘು ಒಂದಾಗ್ಲೇಬೇಕು ಅಂತ ಹೇಳಿದಾಗ ಅವರಿಬ್ರದ್ದು ಮದುವೆನೇ ಅಲ್ಲ, ಅದು ಮೋಸದ ಮದುವೆ, ಅದು ಹೇಗೆ ಸಾಧ್ಯ ಆಗುತ್ತೆ, ನೀವು ಹೇಗೆ ಹೇಳ್ತಿದ್ರ ಅಂತ ಉಳಿದವ್ರು ಎಲ್ಲರೂ ಕೂಡ ಅಜ್ಜಿನ ಪ್ರಶ್ನೆ ಮಾಡ್ತಾರೆ. ಖಂಡಿತ ನೀವು ಹೇಳೋ ಹಾಗೆ ಇದು ನಾಟಕದ ಮದುವೆನೇ ಇರ್ಬೋದು, ಸುಳ್ಳಿನ ಮದುವೆನೇ ಇರ್ಬೋದು. ಆದರೆ ಆ ಮದುವೆ ಮೇಲೆ ವಿಶ್ವಾಸ ಇಟ್ಟು ಝಾನ್ಸಿ ನನ್ನ ಗಂಡ ಬೇಕು ಅಂತ ಈ ಮನೆಗೆ ಬಂದು ನೀವು ಕೊಟ್ಟಿರೋ ಎಲ್ಲ ಟಾಸ್ಕನ್ನು ಕೂಡ ಎದುರಿಸಿದ್ಲು, ಎಲ್ಲವನ್ನ ಕೂಡ ಎದುರಿಸಿ ತನ್ನ ಗಂಡನ ಪಡ್ಕೊಳ್ಳೋದಕ್ಕೆ ತೀರ್ಮಾನ ಮಾಡಿಕೊಂಡ್ಲು. ಅದೇ ರೀತಿಯಾಗಿ ರಾಘು ಕೂಡ ಹೆಂಡತಿಯನ್ನ ಪ್ರೀತಿ ಮಾಡ್ತಿದ್ದಾನೆ. ಅವರಿಬ್ಬರ ನಡುವೆ ಮನಸ್ಸಾಗಿದೆ, ಪ್ರೀತಿ ಆಗಿದೆ ಅಂತ ಹೇಳಿದ್ಮೇಲೆ ನೀವು ಯಾರು ಕೂಡ ಅವರನ್ನ ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಕೊಟ್ಟಂತ ಎಲ್ಲ ಟಾಸ್ಕನ್ನು ಕೂಡ ಆಕೆ ಎದುರಿಸಿದ್ದಾಳೆ ಅಂತ ಕೂಡ ಅಜ್ಜಿ ಹೇಳ್ತಾರೆ. ಈ ಕಡೆ ಝಾನ್ಸಿಗಂತೂ ಫುಲ್ ಖುಷಿ ಆಗ್ಬಿಡತ್ತೆ. ಅಜ್ಜಿ ಆಶೀರ್ವಾದ ಮಾಡಿ ಅಜ್ಜಿ ಅಂತ ಹೇಳಿ ಆಶೀರ್ವಾದ ತಗೋತಾಳೆ. ನಾನು ಪುರೋಹಿತರ ಹತ್ರ ಕೇಳಿದ್ದೀನಿ, ನಾಳೆನೇ ಒಳ್ಳೆ ಮುಹೂರ್ತ ಇದೆ, ಇವರಿಬ್ರು ಸಂಸಾರನ ಶುರು ಬಿಡಬೇಕು ಅಂತ ಹೇಳ್ತಾರೆ. ಇಬ್ರು ನಾಚ್ಕೊಂಡು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಪಲ್ಲವಿ ಅಂತೂ ಅಜ್ಜಿ ನೀವು ಮಾತಾಡ್ತಿರೋ ಮಾತು ಸ್ವಲ್ಪ ಕೂಡ ಸರಿ ಇಲ್ಲ, ಏನು ಮಾತಾಡ್ತಿದ್ರ? ಹಾಗಿದ್ರೆ ನನ್ನ ಸಂಸಾರ ಏನಾಗಬೇಕು ಅಂತ ಕೇಳಿದಾಗ ನಿನ್ನ ಸಂಸಾರ ಏನಾಗಬೇಕು ಅಂದ್ರೆ ಝಾನ್ಸಿ ಹೇಗೆ ಅವಳ ಸಂಸಾರ ಉಳಿಸ್ಕೊಳ್ಳೋಕೆ ಇಲ್ಲಿ ಬಂದ್ಲು, ಅದೇ ರೀತಿ ನೀನು ಹೋಗಿ ಅಲ್ಲಿ ನಿನ್ನ ಸಂಸಾರ ಉಳಿಸ್ಕೊ. ನಿಜವಾಗ್ಲೂ ನೀನು ಯಾಕೆ ಇಲ್ಲಿಗೆ ಬರೋಕೆ ಹೋದ? ಅಲ್ಲೇ ಇದ್ಕೊಂಡು ನೀನು ಹೋರಾಟ ಮಾಡಿ ನಿನ್ನ ಸಂಸಾರ ಉಳಿಸ್ಕೋಬೇಕಿತ್ತಲ್ವಾ? ಅದನ್ನ ಬಿಟ್ಬಿಟ್ಟು ನೀನು ಇಲ್ಲಿಗೆ ಬಂದಿದ್ದೆ ತಪ್ಪಲ್ವಾ? ನಿಜ ಹೇಳಬೇಕು ಅಂದರೆ ನಮ್ಮ ಮಗಳ ಬದುಕನ್ನು ಸರಿಪಡಿಸ್ಬೇಕು ಅಂತ ಇನ್ನೊಂದು ಹೆಣ್ಮಗಳ ಬದುಕನ್ನು ಹಾಳು ಮಾಡೋದು ಎಷ್ಟು ಸರಿ ಅಂತ ಅಜ್ಜಿ ಖಡಕ್ಕಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಜೊತೆಗೆ ಝಾನ್ಸಿ ಅಷ್ಟು ಶ್ರೀಮಂತರ ಮನೆ ಹುಡುಗಿ, ಬಟ್ ಎಷ್ಟೆಲ್ಲ ಕಷ್ಟಪಟ್ಟು ಗಂಡಂಗೋಸ್ಕರ ಹೋರಾಟ ಮಾಡಿದ್ಲು ಹೇಳಿ, ಅಲ್ಲೇ ಗೊತ್ತಾಗುತ್ತಲ್ವ ಅವಳು ಗಂಡನ ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ ಅಜ್ಜಿ ಹೇಳಿದಾಗ ದೊಡ್ಡ ಮಾವ ಕೂಡ ಹೌದು ಅಂತ ಹೇಳಿ ಅಜ್ಜಿ ಮಾತಿಗೆ ಸಪೋರ್ಟ್ ಮಾಡಿಬಿಡ್ತಾರೆ. ಹೌದು, ಝಾನ್ಸಿ ಅಂತ ಶ್ರೀಮಂತರು ಹುಡುಗಿ ನಮ್ಮನೇಲಿ ಬಂದು ಎಷ್ಟೆಲ್ಲ ಕಷ್ಟಪಡ್ಲು ರಾಘುಗೋಸ್ಕರ ಅಂತ. ಈ ಕಡೆ ಪಲ್ಲವಿಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಒದ್ದಾಡ್ತಿದ್ದಾಳೆ. ಆ ಕಡೆ ಅನಿತಾ ಅಂತೂ ಅಣ್ಣನ ಹತ್ರ ಖಾಲಿ ಪೇಪರ್ ಮೇಲೆ ಸಹಿ ಹಾಕು, ನಿಜವಾಗ್ಲೂ ನನ್ನ ಮೇಲೆ ನಿಂಗೆ ಪ್ರೀತಿ ಇದ್ದರೆ ನಾನು ಹೆಚ್ಚು, ನೀನು ಹೆಂಡತಿ ಹೆಚ್ಚು ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾಳೆ. ನನಗೆ ನೀನೇ ಹೆಚ್ಚು ಇದು ಅನಿತಾ, ಬಟ್ ಹಾಗಂದು ಮಾತ್ರಕ್ಕೆ ಖಾಲಿ ಪೇಪರ್ ಸೈನ್ ಹಾಕು ಅಂದರೆ ಹೇಗೆ ಸಹಿ ಹಾಕೋಕ್ಕಾಗತ್ತಾ? ನೀನು ಹಾಕು ಅಂದರೆ ಹಾಕ್ಬಿಡ್ತಿದ್ಯಾ ಅಂತೆಲ್ಲ ಅಣ್ಣ ಪ್ರಶ್ನೆ ಮಾಡ್ತಾರೆ. ನಾಳೆ ನಾನು ಇನ್ನೊಂದು ಪೇಪರ್ ತರಿಸ್ತೀನಿ, ಅದಕ್ಕೆ ನೀನು ಹಾಕಲೇಬೇಕಾಗತ್ತೆ
ಆಗುತ್ತೆ, ನಾನು ಏನು ಮಾಡ್ತಿದ್ದೀನಿ, ಏನು ಮಾಡೋಕ್ಕೆ ಹೊರಟಿದ್ದೀನಿ ಯಾವುದು ಕೂಡ ನಿಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಅನಿತಾ ಮಾತನಾಡ್ತಾಳೆ. ಇತ್ತ ಕಡೆ ನಿಜವಾಗ್ಲೂ ನಮ್ಮ ಅನಿತಾಗೆ ನೋವಾಗಿದೆ, ನಮ್ಮ ಅನಿತಾಗೆ ಅನ್ಯಾಯ ಆಗಿದೆ, ಖಂಡಿತ ನಾವೇ ಕೂತು ಮಾತಾಡಬೇಕಾಗುತ್ತೆ. ಯಾಕಂದರೆ ಅವ್ರು ನಮಗೆ ಮಾತು ಕೊಟ್ಟಿದ್ದು ರಾಘುನ ಅನಿತಾಗೆ ತಂದ್ಕೋತೀವಿ ಅಂತ. ಅಂಥದ್ರಲ್ಲಿ ನಾವು ಅನಿತಾ ಸೋತು ಬಂದ್ಲು ಅಂತ ಸುಮ್ಮನೆ ಕೂರೋಕ್ಕಾಗೋದಿಲ್ಲ, ಅವ್ರ ಮನೆಗೆ ಹೋಗೋಣ ಮಾತಾಡೋಣ ಅಂತ ಹೇಳಿ ಇಲ್ಲಿ ಅನಿತಾ ಅಮ್ಮ ತನ್ನ ಮಗ ಮಿಥುನ್ ಜೊತೆ ಹೇಳ್ತಾರೆ. ಮಿಥುನ್ ಕೂಡ ಕಾಲ್ ಮಾಡಿ ಪಲ್ಲವಿಗೆ, ನೋಡು ಪಲ್ಲು, ನಾಳೆ ನಾನು ನಿಮ್ಮ ಮನೆಗೆ ಬರ್ತಿದ್ದೀವಿ ಅಂತ ಹೇಳ್ತಾರೆ. ಈ ಕಡೆ ಎಲ್ಲರೂ ಕೂಡ ಇನ್ನೇನಿಗೆ ಬರ್ತಿದ್ದಾರೆ, ಖಂಡಿತ ನನ್ನನ್ನು ಇಲ್ಲೇ ಇರಿಸ್ಬಿಟ್ಟು ಹೋಗ್ತಾರೆ ಖಂಡಿತ ಅಂತ ಪಲ್ಲು ಯೋಚನೆ ಮಾಡ್ತಿದ್ರೆ, ಆ ರೀತಿ ಯಾಕೆ ಅನ್ಕೋತೀಯ ಪಲ್ಲವಿ, ಖಂಡಿತ ನಿನ್ನ ಗಂಡನ ಮನೆಯವ್ರು ನಿನ್ನ ಕರ್ಕೊಂಡು ಹೋಗೋಕೆ ಬರ್ತಿರ್ಬೋದು, ಪಾಸಿಟಿವ್ ಆಗಿ ಯೋಚನೆ ಮಾಡು ಅಂತ ಹೇಳಿ ದೊಡ್ಡ ಮಾವ ಹೇಳ್ತಿದ್ದಾರೆ. ಇಲ್ಲ ನನಗೆ ಯಾಕೋ ಆ ರೀತಿ ಅನ್ನಿಸ್ತಿಲ್ಲ ಅಂತಲೇ ಹೇಳ್ತಿದ್ದಾಳೆ ಪಲ್ಲವಿ. ಇತ್ತ ಕಡೆ ರಾಘು ಹತ್ರ ಝಾನ್ಸಿ ಹೋಗಿದೆ ತುಂಬ ಖುಷಿಯಿಂದ. ಯಜಮಾನ್ರೆ ನಿಜವಾಗ್ಲೂ ನಾಳೆ ನಮ್ಮಿಬ್ಬರ ಸಂಸಾರ ಶುರು ಆಗ್ತದೆ, ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಹೇಳಿ ಹಗ್ ಮಾಡ್ತಿದ್ರೆ, ಇದೆಲ್ಲ ಯಾಕೆ, ಅದಕ್ಕೆ ತುಂಬ ಸಮಯ ಇದೆ, ಸುಮ್ಮನಿರಿ ಅಂತ ರಾಘು ಹೇಳ್ತಿದ್ದಾರೆ. ಇಷ್ಟು ದಿನ ತಾಳ್ಮೆಯಿಂದ ಕಾದವ್ರಿಗೆ ಇನ್ನು ಕಾಯೋಕ್ಕಾಗೋದಿಲ್ವಾ ಅಂತ ತಾಳ್ಮೆಯಿಂದ ಕಾದಿದ್ದಕ್ಕೆ ಅಲ್ವಾ ಇವತ್ತು ನನ್ನ ಗಂಡನ ಪಡ್ಕೊಂಡಿರೋದು, ನೀವು ನನಗೆ ಪಾಠ ಹೇಳ್ಕೊಡ್ಬೇಕಾ ಅಂತ ಎಲ್ಲ ಝಾನ್ಸಿ ಗಂಡನ ಪ್ರೀತಿಯಿಂದ ಮಾತನಾಡಿಸ್ತಿದ್ದಾಳೆ. ಬಟ್ ಗಂಡ ಅಂತೂ ನಿಜವಾಗ್ಲೂ ಅದರಿಂದ ಎಸ್ಕೇಪ್ ಆಗ್ತಿದ್ದಾರೆ, ಅವ್ರಿಗೆ ತುಂಬಾ ಮುಷ್ಕರ ಆಗ್ತದೆ. ತದನಂತರ ಇತ್ತ ಕಡೆ ರಾಮಾಚಾರಿ ಚಾರು ಇಬ್ರು ಕೂಡ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡಬೇಕಿದ್ರೆ, ಇಲ್ಲಿ ರಾಮಾಚಾರಿ ತನ್ನ ಮಗು ಜೊತೆ ಮಾತಾಡಬೇಕಿದ್ರೆ ಅಲ್ಲಿ ನವದೀಪ್ ಕಾಲ್ ಮಾಡ್ತಿದ್ದಾರೆ. ಬಿಕಾಸ್ ಅವರು PA ಹೇಳಿದ್ರು, ಸರ್ ನಿಮ್ಮ ಲ್ಯಾಪ್ಟಾಪನ್ನು ಬೇರೆ ಯಾರು ಟಚ್ ಮಾಡ್ಲಿಕ್ಕೆ ಆಗತ್ತೆ, ಚಾರು ಈ ರೂಮಿಗೆ ಬಂದಿದ್ರಲ್ವ, ಅವ್ರು ಏನಾದರೂ ಮಾಡಿರ್ಬೋದಲ್ವ, ನೀವು ಪ್ರಶ್ನೆ ಮಾಡಿದ್ರೆ ಒಳ್ಳೇದಿರತ್ತೆ ಅಂತ. ಹಾಗಾಗಿನೇ ನವದೀಪ್ ಚಾರುಗೆ ಕಾಲ್ ಮಾಡ್ತಾರೆ. ಚಾರು, ನೀನು ಅವತ್ತು ನಮ್ಮ ರೂಮಿಗೆ ಬಂದಿದ್ಯಲ್ಲ, ನೀನೇನಾದರೂ ನನ್ನ ಲ್ಯಾಪ್ಟಾಪನ್ನು ಚೆಕ್ ಮಾಡಿದ್ಯಾ ಅಂತ ಕೇಳ್ತಿದ್ದಾರೆ. ಅಯ್ಯೋ ಇಲ್ಲ ಅಂಕಲ್, ನಾನು ಅವತ್ತು ಬಂದಿದ್ದು ಕಣ್ಣ ಮುಚ್ಚಾಲೆ ಅಲ್ವಾ, ಆಡೋದಕ್ಕೋಸ್ಕರ ಅಲ್ವಾ ಅಂತ ಚಾರು ಹೇಳಿದಾಗ, ಹಾಂ ಅವತ್ತೇ ನೀನೇನಾದರೂ ಟಚ್ ಕಿಚ್ ಮಾಡಿದ್ಯಾ ಅಂತ ಕೇಳಿದಾಗ, ಇಲ್ಲ ಅಂಕಲ್ ನಾನು ಯಾಕೆ ಟಚ್ ಮಾಡಲಿ, ನಿಜವಾಗ್ಲೂ ನಾನು ರೇಡಿಯೇಷನ್ ಪಾಸ್ ಆಗೋ ಯಾವುದೇ ವಸ್ತುಗಳನ್ನ ಕೂಡ ಮುಟ್ತಿಲ್ಲ, ಡಾಕ್ಟರ್ ಕೂಡ ಹೇಳಿದ್ದಾರೆ, ಫೋನನ್ನು ಕೂಡ ನಾನು ತುಂಬಾ ಅವಾಯ್ಡ್ ಮಾಡ್ತಿದ್ದೀನಿ, ಅಷ್ಟಾಗಿ ಯೂಸ್ ಮಾಡ್ತಿಲ್ಲ ಅಂತ ಹೇಳಿದಾಗ, ಮತ್ತಿನ್ಯಾರು ಮಾಡಿರ್ಬೋದು, ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ, ನನ್ನ ಡಾಕ್ಯುಮೆಂಟ್ ಎರೇಸ್ ಆಗಿಬಿಟ್ಟಿದೆ ಅಂತ ನವದೀಪ್ ಹೇಳಿದಾಗ, ನಿಮ್ಮ ಮಗನೇ ಮಾಡಿರ್ಬೋದು, ಅವ್ರು ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಮೇಲೆ ಕೈ ಹಾಕೋಕೆ ಬಂದವರು, ಅಪ್ಪ ಆಗಿರೋ ನಿಮ್ಮ ಲ್ಯಾಪ್ಟಾಪನ್ನು ಮುಟ್ಟೋದಿಲ್ವಾ, ಖಂಡಿತ 24 hours ಕುಡಿದು ಮತ್ತಲ್ಲೇ ಇರ್ತಾರೆ, ಅವರೇನಾದರೂ ಮಾಡಿರ್ಬೋದು ಅಂತ ಹೇಳಿ ಚಾರು ಅವ್ರ ಮಗನ ಮೇಲೆ ಹಾಕ್ಬಿಡ್ತಾರೆ. ಬಟ್ ಮಗ ಖಂಡಿತ ನಾನು ಮಾಡಿಲ್ಲ ಅಂತಲೇ ಹೇಳ್ತಾರೆ. ತದನಂತರ ಇಲ್ಲಿ ಏನೋ ಒಂದು ರೀತಿ ಇದು ಹೊಡಿತಾ ಇದೆ ಅಂತ ನವದೀಪ್ಗೆ ಗೊತ್ತಾಗುತ್ತೆ, ಏನೋ ಡೌಟ್ ಹೊಡಿತಾ ಇದೆ ಇಲ್ಲಿ ನವದೀಪ್ಗೆ. ಅದೇ ಕಾರಣಕ್ಕೋಸ್ಕರ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು, ಚಾರು ನಮ್ಮ ಕಂಟ್ರೋಲ್ಗೆ ಬರಬೇಕು, ಸೈನನ್ನು ತಗೋಬೇಕು ಅಂತ ಭಾವಿಸಿದೆ. ಇಲ್ಲಿ ತನ್ನ ಮಗ ವಿವೇಕ್ ಜೊತೆ ಮಾನ್ಯತಾ ಮನೆಗೆ ಹೋಗಿದ್ದಾರೆ. ಮಾನ್ಯತಾ ಮನೆಗೆ ಹೋಗಿದ್ದೆ, ಇನ್ನು ತಡ ಮಾಡೋದು ಬೇಡ, ಚಾರು ಮತ್ತು ವಿವೇಕ್ ಮದುವೆ ಮಾಡಿಸ್ಬಿಡೋಣ ಅಂತಿದ್ದಾಗೆ ಆ ಕಡೆಯಿಂದ ಮಾನ್ಯತಾ ಚಾರುಗೆ ಕಾಲ್ ಮಾಡಿದೆ, ಬೇಬಿ ಇವತ್ತು ಬರೋಕ್ಕಾಗತ್ತಾ, ಇವತ್ತೇ ಹೊರಟು ಬಂದುಬಿಡು ಅಂತ ಹೇಳ್ತಿದ್ದಾರೆ. ಈ ಕಡೆ ಚಾರಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಇತ್ತ ಕಡೆ ರಾಘು ಬೆಳಿಗ್ಗೆ ಎದ್ದೇಳಕ್ಕೂ ಮುನ್ನನೇ ಹೋಗ್ಬಿಟ್ಟು ಪಾದಪೂಜೆ ಮಾಡ್ತಿದ್ದಾಳೆ. ಝಾನ್ಸಿ ಯಾಕಿದು ಅಂದಾಗ ಸುಖ ಸಂಸಾರಕ್ಕೆ ಒಂದಷ್ಟು ಸೂತ್ರಗಳು ಅಂತಾರಲ್ವ, ಅದೇ ರೀತಿಯಾಗಿ ನನ್ನ ಗಂಡ ಅದಕ್ಕೆ ಮುಖ್ಯವಾಗಿ ಪಾತ್ರ ವಹಿಸೋದು, ನನ್ನ ಗಂಡ ನನ್ನ ಜೊತೆ ಚೆನ್ನಾಗಿರಬೇಕು, ನನ್ನ ಸಂಸಾರ ಪೂರ್ತಿ ಚೆನ್ನಾಗಿರಬೇಕು ಅಂದರೆ ಜೀವನದಲ್ಲಿ ಅದಕ್ಕೋಸ್ಕರ ನಿಮ್ಮ ಆಶೀರ್ವಾದ ಬೇಕು ಅಂತ ತಗೋತಾ ಇದ್ದೀನಿ ಅಂತ ಝಾನ್ಸಿ ಹೇಳಿದಾಗ, ಈ ಕಡೆ ಝಾನ್ಸಿ ಹೋಗ್ತಿದ್ದಾಗೆ, ಖಂಡಿತ ನೀವು ಯಾವತ್ತೂ ಖುಷಿಯಾಗಿರಬೇಕು ಮೇಡಮ್ ಅಂತ ರಾಘು ಬಯಸ್ತಿದ್ದಾರೆ. ಹಾಗಿದ್ರೆ ಕೊನೆಗೂ ಇಲ್ಲಿ ಝಾನ್ಸಿ ಮತ್ತು ರಾಘುವಿನ ಸಂಸಾರ ಶುರುವಾಗುತ್ತಾ, ಅಥವಾ ಅನಿತಾ ಬಂದು ಇಲ್ಲಿ ಝಾನ್ಸಿ ಮನೆಯಿಂದ ಆಚೆ ಹೋಗಬೇಕಾಗತ್ತಾ, ಯಾವ ರೀತಿ ಟ್ವಿಸ್ಟ್ ಆ್ಯಂಡ್ ಟರ್ನ್ ಸಿಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡಿ.